14 ವಿದ್ಯಾರ್ಥಿಗಳು ಗಣಿತ ವಿಷಯದಲ್ಲಿ 100ಕ್ಕೆ 100 ಅಂಕಗಳು. ಕೋಚರ್ ಎಸ್.ಎಂ. ಬಿರಾದರ್. ವಿಜಯಪುರ ಜಿಲ್ಲೆಯ ಇಂಡಿ ತಾಲೂಕಿನ ಚವಡಿಹಾಳ ಗ್ರಾಮದ ಗುರುಬಸವ ಆಂಗ್ಲ ಮಾಧ್ಯಮ ಪ್ರೌಢಶಾಲೆಗೆ ಪತ್ರಕರ್ತರು ಭೇಟಿ ನೀಡಿ ವಿದ್ಯಾರ್ಥಿಗಳು ಹಾಗೂ ಕೋಚರ್ ಆದಂತಹ ಶ್ರೀ ಎಸ್.ಎಂ. ಬಿರಾದರ್ ಮತ್ತು ಆಡಳಿತ ಮಂಡಳಿಯ ಜೊತೆ ಸಂದರ್ಶನ ನಡೆಸಿದರು. 14 ವಿದ್ಯಾರ್ಥಿಗಳು ಗಣಿತ ವಿಷಯದಲ್ಲಿ 100ಕ್ಕೆ 100 ಅಂಕಗಳನ್ನು ಗಳಿಸಿಕೊಂಡಿದ್ದಾರೆ. ಇಂಡಿ ತಾಲೂಕಿನ ಚವಡಿಹಾಳ ಗ್ರಾಮದ ಗುರುಬಸವ ಆಂಗ್ಲ ಮಾಧ್ಯಮ ಪ್ರೌಢಶಾಲೆಯಲ್ಲಿ 2023-24ನೇ ಸಾಲಿನಲ್ಲಿ 36 ವಿದ್ಯಾರ್ಥಿಗಳು ಅಧ್ಯಯನ ಮಾಡುತ್ತಿದ್ದು, ಇದರಲ್ಲಿ 14 ವಿದ್ಯಾರ್ಥಿಗಳು ಗಣಿತ ವಿಷಯದಲ್ಲಿ 100ಕ್ಕೆ 100 ಅಂಕಗಳನ್ನು ತೆಗೆದುಕೊಂಡು ಶಾಲೆಯ ಕೀರ್ತಿಯನ್ನು ಹೆಚ್ಚಿಸಿದ್ದಾರೆ. ಇದಕ್ಕೆಲ್ಲ ಗಣಿತ ಶಿಕ್ಷಕರಾದ ಎಸ್.ಎಂ. ಬಿರಾದರ್ ಇವರು ಕಾರಣವೆಂದು ವಿದ್ಯಾರ್ಥಿಗಳು ಹಾಗೂ ಸಂಸ್ಥೆಯ ಅಧ್ಯಕ್ಷರು, ಉಪಾಧ್ಯಕ್ಷರು ಮತ್ತು ಆಡಳಿತ ಅಧಿಕಾರಿಗಳು ಹೇಳುತ್ತಿದ್ದಾರೆ. ಈ ಸಂದರ್ಭದಲ್ಲಿ ಆಡಳಿತ ಅಧಿಕಾರಿಗಳಾದ ಎ.ಎಸ್. ಪಾಟೀಲ್, ಪ್ರಾಂಶುಪಾಲರಾದ ಎಸ್.ಆರ್. ರಾಠೋಡ್, ಮುಖ್ಯ ಗುರುಗಳಾದ ಬಿ.ಎಸ್. ಕ್ಯಾದಿ, ಸಮಸ್ತ ಬೋಧಕ ಬೋಧಕೇತರ ಸಿಬ್ಬಂದಿಯವರು ಅಭಿನಂದನೆಯನ್ನು ಸಲ್ಲಿಸಿದರು. ವರದಿ ಮನೋಜ್ ನಿಂಬಾಳ್. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಮಕ್ಕಳು ಉತ್ತಮವಾದಂತಹ ಸಾಧನೆಯನ್ನು ಮಾಡಿದ್ದಾರೆ. ನಾವು ಇಂದು ವಿಜಯಪುರ ಜಿಲ್ಲೆ ಇಂಡಿ ತಾಲೂಕಿನ ಚೌಡಾಳ ಗ್ರಾಮದ ಗುರುಬಸವ ವಿದ್ಯಾಲಯದಲ್ಲಿ ಅಂದ್ರೆ ಹೈಸ್ಕೂಲ್ ಆವರಣದಲ್ಲಿ ಇದ್ದೀವಿ. ಇಲ್ಲಿ ತನ್ನದೇ ಆದಂತಹ ವಿದ್ಯಾರ್ಥಿಗಳು 14 ವಿದ್ಯಾರ್ಥಿಗಳು ಗಣಿತ ವಿಷಯದಲ್ಲಿ 100ಕ್ಕೆ 100ರಷ್ಟು ಅಂಕ ಗಳಿಸುವುದರ ಮೂಲಕ ರಾಜ್ಯಕ್ಕೆ ಹೆಸರುವಾಸಿಯಾಗಿದ್ದಾರೆ. ಈ ಕುರಿತು ನಮ್ ಜೊತೆ ಮಾತನಾಡಲಿಕ್ಕೆ ಆಡಳಿತಾಧಿಕಾರಿ ಪಾಟೀಲ್ ಸರ್ ಕೂಡ ನಮ್ ಜೊತೆ ಇದ್ದಾರೆ. ಅವ್ರು ಏನ್ ಹೇಳ್ತಾರೆ ನೋಡೋಣ ಬನ್ನಿ. ಸರ್, ತಮ್ಮ ಸ್ಕೂಲಿನ 14 ಮಕ್ಕಳು ಸರ್ 100ಕ್ಕೆ ಗಣಿತ ವಿಷಯದಲ್ಲಿ 100ಕ್ಕೆ 100ರಷ್ಟು ಅಂಕ ಪಡೆಯುವುದರ ಮೂಲಕ ರಾಜ್ಯಕ್ಕೆ ಒಂದು ಹೆಸರುವಾಸಿಯಾಗಿದ್ದಾರೆ. ಸರಿ ಸರ್. ಈ ಕುರಿತು ತಾವೊಬ್ರು ಆಡಳಿತ ಅಧಿಕಾರಿಯಾಗಿ ಏನ್ ಹೇಳ್ತೀರಾ? ಸರ್, ತಮಗೆ ಮೊದಲು ಮಾಧ್ಯಮದವರಿಗೆ ನಾನು ಈ ತೆರನಾಗಿ ನಮ್ಮ ಒಂದು ಸಂಸ್ಥೆಗೆ ಬಂದು ಈ ಫಲಿತಾಂಶದ ಕುರಿತು ಒಂದು ರಿಪೋರ್ಟ್ ಮಾಡ್ತಾ ಇದ್ದೀರಲ್ಲ, ಅದಕ್ಕೆ ಅಭಿನಂದನೆಗಳನ್ನ ಸಲ್ಲಿಸ್ತಾ, ಗುರುಬಸವ ಶಿಕ್ಷಣ ಸಂಸ್ಥೆಯನ್ನು ಕಟ್ಟಿ ಗ್ರಾಮೀಣ ಪ್ರದೇಶದ ಮಕ್ಕಳಿಗೆ ಒಂದು ಸರಳವಾದಂಥ ಉನ್ನತವಾದಂಥ ಶಿಕ್ಷಣ ಸಿಗಲಿ ಅಂತ ಹೇಳಿ ಗುರುಬಸವ ಶಿಕ್ಷಣ ಸಂಸ್ಥೆಯ ಸಂಸ್ಥಾಪಕ ಅಧ್ಯಕ್ಷರಾದಂಥ ಎಂ.ಬಿ. ಬಿರಾದರ್ ಸರ್ ಅವರು ಏನ್ ತಮ್ಮ ಒಂದು ಆಶಾಭಾವವನ್ನು ಇಟ್ಟುಕೊಂಡು ಪ್ರಯತ್ನ ಮಾಡಿದ್ರು, ಅದು ಸಾಫಲ್ಯ ಹೊಂದ್ತಾ ಇದೆ ಅಂತ ಹೇಳಿ ಈ ಫಲಿತಾಂಶದ ಮೂಲಕ ನಾನು ತಮಗೆ ಹೇಳಲಿಕ್ಕೆ ಪ್ರಯತ್ನಿಸ್ತೇನೆ. ವಿಶೇಷವಾಗಿ ನಮ್ಮ ಶಾಲೆಯ ಮುಖ್ಯ ಗುರುಗಳು, ಎಲ್ಲ ಸಿಬ್ಬಂದಿ ವರ್ಗದವರು ಹಾಗೂ ವಿಶೇಷವಾಗಿ ಇಲ್ಲಿರ್ತಕ್ಕಂಥ ಪಾಲಕರು, ಮಕ್ಕಳು, ಪ್ರತಿಯೊಬ್ಬರ ಒಂದು ಪ್ರಯತ್ನ ಈ ಫಲಿತಾಂಶದಲ್ಲಿ ಅಡಗಿದೆ ಎನ್ನುವುದು ನನ್ನ ಅಭಿಪ್ರಾಯ. ವಿಶೇಷವಾಗಿ ನಮ್ಮ ಒಂದು ಸಿಬ್ಬಂದಿ, ಅದರಲ್ಲಿ ಎಸ್.ಎಂ. ಬಿರಾದರ್ ಸರ್ ಅವರು ತಮ್ಮ ಒಂದು ಗಣಿತ ವಿಷಯದಲ್ಲಿ ಮಕ್ಕಳಿಗೆ ಸಿಲೆಬಸ್ ಅನ್ನ 2 ಸಲ ಮುಗಿಸಿ ಮೇಲ ಪ್ರಾಕ್ಟೀಸ್ ಮಾಡಿಸಿ ಮತ್ತು ಮಕ್ಕಳಿಗೆ ಪರೀಕ್ಷೆಯಲ್ಲಿ ಅತ್ಯಂತ ಕಠಿಣವಾದಂಥ ಒಂದು ಪರಿಶ್ರಮ ಮಾಡಿ ವೈಯಕ್ತಿಕ ಫಲಿತಾಂಶವನ್ನು ಕಂಡುಕೊಂಡ ಹಿನ್ನೆಲೆಯಲ್ಲಿ ಇಂದು ಈ ಫಲಿತಾಂಶವನ್ನು ನಾವು ನೀವೆಲ್ಲರೂ ನೋಡುವಂತ ಒಂದು ಹಂತದಲ್ಲಿ ನಾವು ಇದ್ದೀವಿ ಅಂತ. ಹೀಗಾಗಿ ನಾನು ನಮ್ಮ ಎಲ್ಲ ಸಿಬ್ಬಂದಿ ಸಮೂಹದವರಿಗೆ, ಆ ವಿದ್ಯಾರ್ಥಿಗಳಿಗೆ ಹಾಗೂ ನಮ್ಮ ಒಂದು ಸಂಸ್ಥೆಗೆ ಈ ಸಂದರ್ಭದಲ್ಲಿ ವೈಯಕ್ತಿಕವಾಗಿ ಅಭಿನಂದನೆಗಳನ್ನ ತಿಳಿಸ್ತಾ, ಮಗದೊಮ್ಮೆ ನಮ್ಮ ಈ ಶಾಲೆಯಲ್ಲಿ ಕಲಿತ ವಿದ್ಯಾರ್ಥಿಗಳು ಈ ತೆರನಾದಂತ ಒಂದು ಅಭ್ಯಾಸ ಮಾಡೋದ್ರ ಜೊತೆಗೆ ತಮ್ಮ ಜೀವನದಲ್ಲಿ ಸಾಫಲ್ಯ ಹೊಂದಲಿ ಅಂತ ಹೇಳಿ ನಾನು ಅವರೆಲ್ಲರಿಗೂ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಇದಿಷ್ಟು ಅವರು ನಮ್ಮ ಶಾಲೆಯಲ್ಲಿ ಕಲಿತಂತ ವಿದ್ಯಾರ್ಥಿಗಳು ಭವಿಷ್ಯದಲ್ಲಿ ಉನ್ನತ ಶಿಕ್ಷಣ ಪಡೆಯುವುದರ ಮೂಲಕ IAS, KS ಅಂತ ಉನ್ನತ ಅಧಿಕಾರಿಗಳಾಗಿ ಹೊರಹೊಮ್ಮಲಿ ಅನ್ನುವಂತ ಮಾತನ್ನ ಪಾಟೀಲ್ ಸರ್ ಹೇಳಿರುವಂತದ್ದು. ಸಚಿನ್, ಇಂಡಿ, NKS-TV4 ವಿಜಯಪುರ. ಹೊರಬಿದ್ದಿದೆ. ತಮ್ಮ ಸ್ಕೂಲಿನ 14 ವಿದ್ಯಾರ್ಥಿಗಳು 100ಕ್ಕೆ 100ರಷ್ಟು ಅಂಕ ಪಡೆದಿದ್ದಾರೆ ಅನ್ನುವಂತ ಮಾಹಿತಿಯ ಆಧಾರದ ಮೇಲೆ ನಾವು ಇಲ್ಲಿ ಬಂದಿದ್ದೀವಿ. ಈ ಕುರಿತು ಏನ್ ಹೇಳ್ತೀರಾ? ಏನಿಲ್ಲ ಸರ್, ಈ ಶಾಲೆಯಲ್ಲಿ ನಮ್ಮ ಒಂದು ಶಿಕ್ಷಕರ ನಿರಂತರವಾದಂತ ಒಂದು ಪಾಠ ಬೋಧನೆ, ಅದಕ್ಕೆ ಮಕ್ಕಳು ಸ್ಪಂದಿಸುವಂತ ರೀತಿ, ಇದು ಮೋಸ್ಟ್ಲಿ ಇಷ್ಟೊಂದು ವೈಯಕ್ತಿಕ ಸಬ್ಜೆಕ್ಟ್ ಅಲ್ಲಿ ಆಗಿರ್ಬೋದು, ಓರಲ್ ರಿಸಲ್ಟ್ ಔಟ್ ಆಫ್ ಔಟ್ ಆಗೋದ್ರಲ್ಲಿ ಆಗಿರೋ ಒಂದು ಪಾಠ ಬೋಧನೆ ಮಾಡಿದಾರಲ್ಲ,
ಅದೇ ಇವತ್ತಿನ ದಿನ ಈ ಒಂದು ಯಶಸ್ಸಿಗೆ ಕಾರಣ ಅಂತ ನಾನು ಹೆಮ್ಮೆಯಿಂದ ಹೇಳ್ಕೋಬಹುದು. ಅಂದ್ರೆ ಈ ಗಣಿತ ಅಷ್ಟೇ ಅಲ್ಲ, ವಿವಿಧ ಸಬ್ಜೆಕ್ಟ್ಗಳಲ್ಲಿ ಕೂಡ ವಿದ್ಯಾರ್ಥಿಗಳು ಒಳ್ಳೆಯ ಒಂದು ಸಾಧನೆ ಮಾಡಿದ್ದಾರೆ. ಎಸ್ ಸರ್. ತಾವೊಬ್ರು ಈ ಮುಖ್ಯೋಪಾಧ್ಯಾಯರಾಗಿ. ನಾನು ಮುಖ್ಯೋಪಾಧ್ಯಾಯಾಗಿ ಹೇಳ್ಬೇಕಂದ್ರ ಈಗ ಹಿಂದಿ ವಿಷಯದಲ್ಲಿ ಕೂಡ ಸುಮಾರು ವಿದ್ಯಾರ್ಥಿಗಳು ಔಟ್ ಆಫ್ ಔಟ್ ಮಾಡಿದ್ದುಂಟು. ಅದೇ ರೀತಿ ಕನ್ನಡದೊಳಗ 99 ಮಾಡ್ರ, ಸೋಷಿಯಲ್ ಒಳಗ 99 ಸುಮಾರು ಮೋರ್ ದೆನ್ ವಿದ್ಯಾರ್ಥಿಗಳು ಮಾಡ್ರ, ಇಂಗ್ಲಿಷ್ ಅಲ್ಲಿ ಮಾಡ್ರ, ಮ್ಯಾಥ್ಸ್ ಒಳಗಂತೂ ಸುಮಾರು 14 ವಿದ್ಯಾರ್ಥಿಗಳು ಮಾಡ್ಯಾರ. ಒಟ್ಟಾರೆಯಾಗಿ ನಮ್ಮ ಹೈಸ್ಕೂಲ್ ಇಂಡಿ ತಾಲೂಕೊಳಗ ವಿಶೇಷ ಮಕ್ಕಳು ಇಲ್ಲಿ ಒಂದು ಅಡ್ಮಿಷನ್ ಪಡಿಬೇಕಂದ್ರ ನಾ ಮುಂದ ತಾ ಮುಂದ ಅಂತಾರ. ಹೌದ್ರ? ಅಂದ್ರ ಇದ್ರ ಹಿನ್ನೆಲೆ ಉದ್ದೇಶ ಇಲ್ಲಿ ಒಳ್ಳೆಯ ಸ್ಟಾಫ್, ಆಮ್ಯಾಗ ಪೇರೆಂಟ್ಸ್ ಕೂಡ ಈ ಸಂಸ್ಥೆ ಮ್ಯಾಗ ಒಂದು ಒಳ್ಳೆಯಾದಂತ ಅಭಿಪ್ರಾಯವನ್ನೇ ಇಟ್ಕೊಂಡ್ರ. ಹೀಗಾಗಿ ಇವತ್ತಿನ ದಿನ ಈ ರಿಸಲ್ಟ್ ಪೇರೆಂಟ್ಸ್ ಕಾರಣ, ಮಕ್ಕಳು ಕಾರಣ, ಇಲ್ಲಿ ಸಿಬ್ಬಂದಿ ವರ್ಗ ಅಷ್ಟೇ ಅಲ್ಲ ಮ್ಯಾನೇಜ್ಮೆಂಟ್ ಕೂಡ ಸಕಲ ಸೌಲಭ್ಯಗಳನ್ನು ಕೂಡ ಒದಗಿಸಿಕೊಟ್ಟದ. ಒಟ್ಟಾರೆ ಎಲ್ಲರ ಸಹಕಾರದಿಂದ, ನಿಮ್ಮ ಮೀಡಿಯಾದವರ ಸಹಕಾರದಿಂದ ಕೂಡ ಇವತ್ತಿನ ದಿವಸ ಈ ಒಂದು ಗುರುಬಸವ ಸಂಸ್ಥೆ ಹೈಲೈಟ್ ಆಗಲಿಕ್ಕೆ ಕಾರಣ ಅಂತ ನಾನು ಹೆಮ್ಮಿಂದ ಹೇಳ್ಬೋದು ಸರ್. ಇದಿಷ್ಟು ಅವ್ರು ಹೇಳ್ತಕ್ಕಂಥದ್ದು ವಿದ್ಯಾರ್ಥಿಗಳ ಒಂದು ಸ್ಪಂದನೆಯೇ ಈ ಒಂದು ಫಲಿತಾಂಶಕ್ಕೆ ಕಾರಣ. ಅಷ್ಟೇ ಅಲ್ಲದೆ ಸಿಬ್ಬಂದಿ ವರ್ಗದ ಒಂದು ಪ್ರಾಮಾಣಿಕ ಪ್ರಯತ್ನ, ಪಾಲಕರ ಒಂದು ಸಹಕಾರದೊಂದಿಗೆ ನಮ್ಮ ಶಾಲೆಯಲ್ಲಿ ಅನೇಕ ವಿದ್ಯಾರ್ಥಿಗಳು ವಿವಿಧ ವಿಷಯಗಳಲ್ಲಿ ಸಾಕಷ್ಟು ಅಂಕಗಳನ್ನು ಪಡೆಯುವುದರ ಮೂಲಕ ರಾಜ್ಯಕ್ಕೆ ಹೆಸರು ಮಾಡಿದ್ದಾರೆ ಅನ್ನುವಂತ ಮಾತನ್ನ ಗುರುಗಳು ಹೇಳಿರುವಂತದ್ದು. ಸಚಿನ್ ಇಂಡಿ, NKS-T4 ವಿಜಯಪುರ. ನಿನ್ನೆ ತಿಳಿದಿರುವಂತ SSLC ಪರೀಕ್ಷೆಯ ಒಂದು ಫಲಿತಾಂಶದಲ್ಲಿ ಇಂಡಿ ತಾಲೂಕಿನ ಗುರುಬಸವ ಹೈಸ್ಕೂಲ್ 14 ವಿದ್ಯಾರ್ಥಿಗಳು 100ಕ್ಕೆ 100ರಷ್ಟು ಅಂಕ ಪಡೆಯುವುದರ ಮೂಲಕ ಇಡೀ ರಾಜ್ಯಕ್ಕೆ ಮಾದರಿಯಾಗಿದ್ದಾರೆ. ಆ 14 ಮಕ್ಕಳು 100ಕ್ಕೆ 100ರಷ್ಟು ಅಂಕ ಪಡೆಯಲು ಕಾರಣೀಭೂತರಾಗಿರ್ತಕ್ಕಂಥ ಗುರುಗಳು ನಮ್ ಜೊತೆ ಇದ್ದಾರೆ. SM ಬಿರಾದರ್ ಗುರುಗಳು ಕೂಡ ನಮ್ ಜೊತೆ ಇದ್ದಾರೆ. ಅವರು ಈ ಕುರಿತು ಏನ್ ಹೇಳ್ತಾರೆ ನೋಡೋಣ ಬನ್ನಿ. ಸರ್ ನಮಸ್ಕಾರ. ಇವಾಗ 100ಕ್ಕೆ 100ರಷ್ಟು ಒಂದೆರಡು ವಿದ್ಯಾರ್ಥಿಗಳು ಪಡಿಬಹುದಾಗಿತ್ತು. 100ಕ್ಕೆ 100ರಷ್ಟು 14 ವಿದ್ಯಾರ್ಥಿಗಳು 100ಕ್ಕೆ 100ರಷ್ಟು ಅಂಕ ಪಡೆಯುವುದು ಅಷ್ಟು ಸುಲಭದ ಮಾತಲ್ಲ. ಆದ್ರೂ ಕೂಡ ತಮ್ಮ ಸ್ಕೂಲ್ನಲ್ಲಿ 14 ವಿದ್ಯಾರ್ಥಿಗಳು 100ಕ್ಕೆ 100ರಷ್ಟು ಅಂಕ ಪಡೆಯುವುದರ ಮೂಲಕ ಇಡೀ ರಾಜ್ಯದಲ್ಲೇ ಹೆಸರು ಮಾಡಿದ್ದಾರೆ. ತಾವೊಬ್ರು ಗುರುಗಳಾಗಿ ಅಂದ್ರೆ ಸಬ್ಜೆಕ್ಟ್ ಶಿಕ್ಷಕರಾಗಿ ಏನ್ ಹೇಳ್ತೀರಾ? ಸರ್, ಗಣಿತ ಅನ್ನುವಂಥದ್ದು ನಾವು ಮೊದಲ ಕಠಿಣ ವಿಷಯ ಅಂತ ಏನೋ ಅರ್ಥ ಮಾಡ್ಕೋತೀವಲ್ಲ, ಅದು ತಪ್ಪು ಕಲ್ಪನೆ. ಮೊದಲು ಗಣಿತ ಅನ್ನುವಂಥದ್ದು ಬಹಳ ಸರಳ ಇದೆ, ಅದನ್ನ ನಾ ಬಿಡಿಸ್ತೀನಿ ಅನ್ನುವಂತ ಮನೋಸ್ಥೈರ್ಯ ಮಕ್ಕಳಲ್ಲಿ ಮೂಡಬೇಕು. ಆ ನಿಟ್ಟಿನಲ್ಲಿ ನಾವು ಗಣಿತ ವಿಷಯ ಬೋಧಿಸುವಂತ ಸಂದರ್ಭದಲ್ಲಿ ಮಾದರಿ ಲೆಕ್ಕಗಳನ್ನ ಹಿಡ್ಕೊಂಡು ಏನ್ ಅಭ್ಯಾಸದಲ್ಲಿ ಬರುವಂತ ಎಲ್ಲಾ ಲೆಕ್ಕಗಳನ್ನ ಬಿಡಿಸ್ಬೇಕು. ಬಿಡಿಸಿ ಮಗುವಿಗೆ ಏನ್ ಮಾಡ್ಬೇಕು, ಅದನ್ನ ಪ್ರಾಕ್ಟೀಸ್ಗಾಗಿ ಮಗುವಿಗೆ ಕೊಟ್ಟು ಕಳಿಸ್ಬೇಕು. ಜೊತೆಗೆ ಶಾಲೆಯಲ್ಲಿ ನಾವು ಏನ್ ಮಾಡ್ಬೇಕು, ಅವಾಗ ಆ ಮಗುವಿನ ಕಡೆಯಿಂದ ಆ ಮಗು ಲೆಕ್ಕ ಪ್ರಾಕ್ಟೀಸ್ ಮಾಡಿದೀವೋ ಇಲ್ಲೋ ಗಮನ ಹರಿಸ್ಬೇಕು. ಜೊತೆಗೆ 2 ಸಲ ನಾವು ಸಿಲೆಬಸ್ ಕಂಪ್ಲೀಟ್ ಮಾಡಿ ಬ್ಯಾಕ್ ಇಯರ್ ಕ್ವೆಶ್ಚನ್ ಪೇಪರ್ ಅಂತ ಬರುತ್ತೆ, ಅಂದ್ರೆ 10-15 ವರ್ಷಗಳ ಹಿಂದಿನ ಕ್ವೆಶ್ಚನ್ ಪೇಪರ್ ಅನ್ನ ನಾವು ತಗೊಂಡು ಅಂತ ಬರುತ್ತೆ, ಅದನ್ನ ತೆಗೆದುಕೊಂಡಾಗ ಅಲ್ಲಿ ಅಪ್ಲೈಡ್ ಕ್ವಶನ್ಸ್ ಗಳು ಕ್ಲಿಕ್ ಆಗ್ತಿರ್ತಾವ. ಆ ಮಗುವಿಗೆ ಏನ್ ಮಾಡ್ಬೇಕು, ಈ ಸಬ್ಜೆಕ್ಟ್ ಮೇಲೆ ಈ ರೀತಿಯಾಗಿ ಅಪ್ಲೈಡ್ ಕ್ವಶನ್ಸ್ ಗಳು ಕ್ಲಿಕ್ ಆಗ್ತಾವ. ಆದಷ್ಟು ಇವುಗಳ ಕಡೆ ತಾವು ಹೆಚ್ಚಿನ ಗಮನ ಹರಿಸ್ಬೇಕು ಅಂತ ಹೇಳ್ಬೇಕು. ಜೊತೆಗೆ ನಮ್ಮ ಆಡಳಿತಾಧಿಕಾರಿಗಳು ಒಂದ್ಸಲ ನನಗೆ ಸೂಚನೆಯನ್ನು ಏನ್ ಕೊಟ್ರು ಅಂತಂದ್ರೆ, ಈ ಆಪ್ಷನ್ಸ್ ಅಲ್ಲಿ ಮಕ್ಕಳು ಹೆಂಗಾದ್ರೂ ಅಂಕಗಳನ್ನ ತಗೊಂತಾರ. ಅವರು 1ರಿಂದ 16 ಏನೋ ಆಪ್ಷನ್ಸ್ ಅದಾವ, ಅಲ್ಲಿ ಮಕ್ಕಳು ಅಂಕಗಳ ತೆಗೆದುಕೊಳ್ತಾರ. ಬಟ್ ಇಲ್ಲಿ 2, 3, 4, 5 ಅಂಕಗಳೇನಿರ್ತಾವ, ಅಲ್ಲಿ ಅಂಕಗಳು ಕಡಿತ ಆಗ್ತಾವ. ಬಟ್ ಅಲ್ಲಿ ಯಾಕೆ ಕಡಿತದೋ, ಮಗುವಲ್ಲಿ ಏನ್ ತಪ್ಪು, ಯಾವ ರೀತಿಯಾಗಿ ಅದನ್ನ ತಪ್ತಾರ, ಅದು ಅಥವಾ ಫಾರ್ಮುಲಾ ಹಚ್ಚಿದ್ರು ಇಲ್ಲೋ, ಅಥವಾ ಸೊಲ್ಯೂಷನ್ ಮಾಡಿದ್ರು ಇಲ್ಲೋ, ಅಥವಾ ಆನ್ಸರ್ ತೆಗೆದುಕೊಂಡು ಬಂದ್ರು ಇಲ್ಲೋ ಅನ್ನುವಂಥದ್ದು ನಾವು ಪರಿಪೂರ್ಣವಾಗಿ ಚೆಕ್ ಮಾಡ್ಬೇಕು. ಆ ಮಗುವನ್ನ ಬೇಸಿಕ್ ಆಗಿ ತಯಾರು ಮಾಡ್ಬೇಕು ಅಂತಂದ್ರ ಆ ನಿಟ್ಟಿನಲ್ಲಿ ನಾವು 2 ಅಂಕದಾಗಿರ್ಬಹುದು, 3 ಅಂಕ ಅಥವಾ 4 ಅಥವಾ 5 ಅಂಕಗಳು ಪರಿಪೂರ್ಣವಾಗಿ ಆ ಮಗು ಅದರಲ್ಲಿ ಅಂಕಗಳ ಪಡೆದುಕೊಳ್ತಾನ ಅನ್ನುವಂತ ಕೆಪಾಸಿಟಿ, ಅಂದ್ರೆ ಒಂದು ಸಾಮರ್ಥ್ಯ ಅಂತ ಹೇಳ್ತೀವಲ್ಲ, ಆ ಸಾಮರ್ಥ್ಯ ಆ ಮಗುವಿನಲ್ಲಿ ಬತ್ತು ಅಂತಂದ್ರ ನಿಶ್ಚಿತವಾಗಿಯೂ ಆ ಗಣಿತ ವಿಷಯದಲ್ಲಿ ಔಟ್ ಆಫ್ ಔಟ್ ಮಾಡಬಹುದು ಅನ್ನುವ ಒಂದು ನಂಬಿಕೆ ನನ್ನ. ಇವಾಗ ಹಳ್ಳಿಯಲ್ಲಿ ಅಂದ್ರೆ ಬಹುತೇಕ ನಾವೆಲ್ಲ ಗ್ರಾಮೀಣ ಪ್ರದೇಶ, ಹಳ್ಳಿಯಲ್ಲಿ ಗಣಿತ ಸೈನ್ಸ್ ಅಂದ್ರೆ ಇಂಗ್ಲಿಷ್ ಅಂದ್ರೆ ಒಂಥರ ಬೇಜಾರ. ಅಂತ ಒಂದು ಹಳ್ಳಿಯ ಒಂದು ಸ್ಕೂಲ್ ನಲ್ಲಿ 14 ಮಕ್ಕಳಿಗೆ ಪರ್ಫೆಕ್ಟ್ ಅಂದ್ರೆ ಅವರ ಮನದಾಳದವರೆಗೆ ತಾವು ಹೋಗಿ ಒಂದು 14 ಮಕ್ಕಳು ಅಥವಾ ಇತರೆ ಮಕ್ಕಳಿಗೆ ಕೂಡ 100ಕ್ಕೆ 100ರಷ್ಟು ಅಂಕ ಪಡೆಯುವಂತೆ ನೀವು ಟೀಚಿಂಗ್ ಮಾಡಿದ್ದೀರಿ. ಈ ಕುರಿತು ಏನ್ ಹೇಳ? ಸರ್, ಮಗುವಿನಲ್ಲಿ ನಾವು ಪ್ರಥಮವಾಗಿ ತಿಳಿಸಿದಂತೆ ಗಣಿತ ವಿಷಯ ಅಂತಂದ್ರ ಆಲ್ಮೋಸ್ಟ್ 5 ವಿಷಯಗಳಿಗಿಂತ ಬಹಳ ಸುಲಭವಾಗಿರ್ತಕ್ಕಂತ ಅಧ್ಯಯನ ಅಂತ ನಾವು ಪರಿಗಣನೆ ಮಾಡ್ಕೋಬೇಕು. ಅದಕ್ಕೆ ಗಣಿತ ಅಂದ ತಕ್ಷಣ ಮಕ್ಕಳು ಏನ್ ಮಾಡ್ತಾರ, ಅದು ಒಂದು ಹುಲಿ ಕಂಡ ರೀತಿಯಲ್ಲಿ, ಶಿವ ಕಂಡ ರೀತಿಯಲ್ಲಿ ಭಯ ಮಾಡ್ಕೊಂತಾರ. ಅದು ಹುಲಿನೂ ಅಲ್ಲ, ಶಿವನಲ್ಲಪ್ಪ, ಅದನ್ನೂ ಒಂದು ಸಬ್ಜೆಕ್ಟ್ ಅದ. ಕನ್ನಡ ಯಾವ ರೀತಿ ಅದ, ಸಮಾಜ ಯಾವ ರೀತಿ ಅದ, ಹಿಂದಿ ಯಾವ ರೀತಿ ಅದ, ಅದನ್ನೂ ಒಂದು ಸಬ್ಜೆಕ್ಟ್ಸ್ ಅದ ಅಷ್ಟೇ. ಬಟ್ ಅದನ್ನ ಪ್ರಾಕ್ಟೀಸ್ ಮಾಡ್ಬೇಕು. ಕೆಲವೊಂದು ವಿಷಯಗಳನ್ನ ಅಧ್ಯಯನ ಮಾಡ್ತೀವಿ. ನಮ್ಮ ಗಣಿತದಲ್ಲಿ ನಾವು ಎಷ್ಟು ಪ್ರಾಕ್ಟೀಸ್ ಅನ್ನ ಮಾಡ್ತೀವಲ್ಲ, ಆ ಪ್ರಾಕ್ಟೀಸ್ ಅನ್ನ
ಮಕ್ಕಳಿಗೆ ಒಳಪಡಿಸ್ಬೇಕು. ಬಟ್ ಗಣಿತ ಎಲ್ಲಾ ವಿಷಯಗಳಿಗಿಂತ ಬಹಳ ಈಸಿ ಆಗಿರ್ತಕ್ಕಂಥದ್ದು. ಅದ್ರಲ್ಲಿ ನಾವು ಆಲ್ಮೋಸ್ಟ್ ಈಗ ಈ ವರ್ಷ 14 ಮಕ್ಕಳನ್ನ ನಾವು ಔಟ್ ಮಾಡ್ಕೊಂಡಿದೀವಿ. ನೆಕ್ಸ್ಟ್ ಇಯರ್ ಇದಕ್ಕಿಂತ ಜಾಸ್ತಿ ಆಗಬಹುದೇನೋ ಅನ್ನುವಂತ ನನ್ನ ಕಲ್ಪನೆ. ಯಾಕಂದ್ರ ಮಕ್ಕಳಿಗೆ ಆ ನಿಟ್ಟಿನಲ್ಲಿ ಆ ವಿಷಯದಲ್ಲಿ ಮಕ್ಕಳನ್ನ ನಾವು ತೊಡಗಿಸ್ಕೊಂಡಾಗ ಮಾತ್ರ ಸಾಧ್ಯತೆ ಇದೆ ಸರ್. ಅದರಲ್ಲಿ ನಮ್ಮ ಹಳ್ಳಿ ಮಕ್ಕಳಿರ್ಲಿ ಅಥವಾ ಸಿಟಿಯಲ್ಲಿ ಕಲಿಯುವಂತ ಮಕ್ಕಳಿರ್ಲಿ ವ್ಯತ್ಯಾಸ ಇರಲ್ಲ. ಮಕ್ಕಳನ್ನ ನಾವು ಗಣಿತ ವಿಷಯ ಕಂಡ್ರೆ ಅದು ಭಯ ಅಥವಾ ಅದು ಡಿಫಿಕಲ್ಟ್ ಅದ, ಅದು ನನಗ್ ಬರಲ್ಲ ಅನ್ನುವಂತ ಭಾವನೆ ಅದಲ್ಲ. ಆ ಭಾವನೆಯನ್ನ ಮಗುವಿನಲ್ಲಿ ನಾವು ಕಳಿಸ್ಬೇಕು ಸರ್. ಕಳಿಸಿದಾಗ ಸಾಧ್ಯತೆ ಅದ ಸರ್. ಇತ್ತೀಚಲಾಗಿ ಅಂದ್ರೆ ಚಡಿ ಚಮ್ ವಿದ್ಯಾ ಗಮ್ ಅಂತಾರೆ. ಇವಾಗ ಈ ಶಾಲೆಯಲ್ಲಿ ಯಾವುದೇ ಶಿಕ್ಷಕರು ಮಕ್ಕಳಿಗೆ ಹೊಡೆಯುವಂಗಿಲ್ಲ. ಅವ್ರು ಎಷ್ಟು ಕಲಿತಾರ ಅಷ್ಟೇ ಶಿಕ್ಷಣ ಹೇಳುವಂತ ಪರಿಸ್ಥಿತಿ ಅದ. ಇವಾಗ ತಮ್ಮ ಮಕ್ಕಳು ಆ ಮಕ್ಕಳಿಗೆ ಈ ರೀತಿ ತರಬೇಕಾದ್ರೆ ತಾವೇನೇ ಆದರೂ ತಂತ್ರಗಳನ್ನ ಸರ್. ಇಲ್ಲ, ನಾನು ನಿಜವಾಗ್ಲೂ ಮಕ್ಕಳನ್ನ ಬಹಳ ಸ್ಟ್ರಿಕ್ಟ್ ಆಗಿ ಮೇಂಟೈನ್ ಮಾಡ್ತಿದ್ದೆ. ಜೊತೆಗೆ ಇಲ್ಲಿರುವಂತಹ ಎಲ್ಲಾ ಮಕ್ಕಳು ಬಹಳ ಸಲ ಹೊಡಿಸ್ಕೊಂಡ್ರು ನನ್ನ ಕಡೆಯಿಂದ. ಇಲ್ಲಿ ತನಕ ಅವರು ಇವತ್ತು ಹೆಣ್ಣು ಹುಡುಗಿಯರಾಗಿರ್ಬಹುದು ಅಥವಾ ಹುಡುಗರಾಗಿರ್ಬಹುದು ಎಲ್ಲ ಮಕ್ಕಳಿಗೆ ಹೊಡೆದಿನಿ. ನಾನು ನಿಂದ್ರಿಸಿ ಹೊಡೆದಿನಿ. ಬಟ್ ಅವ್ರ ಮನ್ಯಾಗ ಹೋಗಿ ಪಾಲಕರಿಗೆ ಹೋಗಿ ಮೆಸ್ ಟೀಚರ್ ಈ ರೀತಿ ಹೊಡೆದ್ರು ಅಥವಾ ಈ ರೀತಿ ನನಗೆ ಹಿಂಸೆನ ಕೊಟ್ರು ಅನ್ನುವಂಥದ್ದು ಯಾವ ಪ್ರಾಬ್ಲಮ್ಸ್ ಮಾಡ್ಲಿಲ್ಲ. ಯಾಕಂತಂದ್ರ ನಾ ಗಣಿತದಲ್ಲಿ ಮುಂದೆ ಬರಬೇಕು, ಸಾಧಿಸ್ಬೇಕು, ಕಲಿಬೇಕು ಅನ್ನುವಂಥದ್ದು. ಬಟ್ ಇವರು ಓಪನ್ ಆಗಿ ಚಾಲೆಂಜ್ ಮಾಡ್ತಿದ್ರು ಸರ್. ಏನು ಅಂತಂದ್ರೆ ಗಣಿತದಲ್ಲಿ ಸರ್ ನಾ ಎಷ್ಟೊತ್ತಿದ್ರು ಔಟ್ ವರ್ಸ್ ಮಾಡೇ ಮಾಡ್ತೀನಿ, ವಿದೌಟ್ ಕಾಫಿ ಮೇಲೆ ಮಾಡ್ತೀನಿ ಅನ್ನುವಂತ ಭರವಸೆತೆ ಮಕ್ಕಳನ್ನ ಯಾವಾಗ್ಲೂ ಹೇಳ್ತಿದ್ರು. ಆ ನಿಟ್ಟಿನಲ್ಲಿ ಎಲ್ಲಾ 14 ಮಕ್ಕಳು ಏನದಾವಲ್ಲ, ಆ ತಮ್ಮ ಚಾಲೆಂಜ್ ಏನಿತ್ತು ಆ ಚಾಲೆಂಜ್ ಅನ್ನು ಇವತ್ತು ನನಗೆ ಮಾಡಿ ತೋರಿಸಿದ್ದಾರೆ. ಇಷ್ಟೆಲ್ಲ ಆಗ್ಬೇಕು ಅಂದ್ರೆ ನನ್ನ ಎಲ್ಲಾ ಸಿಬ್ಬಂದಿ ಅದಲ್ಲ ಸರ್, ಮತ್ತೆ ಇವತ್ತು ಅಡ್ಮಿನಿಸ್ಟ್ರೇಟರ್ ತೆಗೆದುಕೊಳ್ಬಹುದು ಅಥವಾ ಆಡಳಿತಾಧಿಕಾರಿಗಳ ಜೊತೆಗೆ ಈ ಸಂಸ್ಥೆಯ ಅಧ್ಯಕ್ಷರು ಉಪಾಧ್ಯಕ್ಷರು ಏನದಾರಲ್ಲ ಅವರೆಲ್ಲರೂ ಬಹಳ ಒಂದು ಸಪೋರ್ಟ್ ಅನ್ನು ಕೊಟ್ರು. ನಮ್ಮ ಸಿಬ್ಬಂದಿಯವರು ಒಳಗೆ ನನ್ನ ಮೆತ್ಸ್ ಪೀಳಿಗೆ ಹೋಗ್ತೀವಿ ಅಂತಂದ್ರೆ ಇಲ್ಲ, ಅದು ಗಣಿತದ ಸರ್ ಪೀಡ್ ತಗೊಳ್ಳಿ ಅಂತ ಎಷ್ಟೋ ಶಿಕ್ಷಕರು ತಮ್ಮ ಪೀಳಿಗೆ ಸಹಿತ ನನಗೆ ಕೊಟ್ಟು ಕಳಿಸಿ ಬಹಳ ಒಂದು ಸಪೋರ್ಟ್ ಅನ್ನು ಮಾಡಿದ್ದಾರೆ. ಈ ನಿಟ್ಟಿನಲ್ಲಿ ನನ್ನ ಸಿಬ್ಬಂದಿ ವರ್ಗಕ್ಕೂ ಮತ್ತು ಆಡಳಿತಾಧಿಕಾರಿಗಳಿಗೂ ಮತ್ತು ಈ ಸಂಸ್ಥೆಯ ಅಧ್ಯಕ್ಷರಿಗೂ ಉಪಾಧ್ಯಕ್ಷರಿಗೂ ಇಲ್ಲಿರುವಂತಹ ಸಮಸ್ತ ಬೋಧಕೇತರ ಸಿಬ್ಬಂದಿಗೂ ನನ್ನ ಪರವಾಗಿ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೀನಿ. ಇದಿಷ್ಟು ಅವ್ರು ಹೇಳ್ತಕ್ಕಂಥದ್ದು. ನಾವು ವಿದ್ಯಾರ್ಥಿಗಳ ಮಟ್ಟವನ್ನ ಗುರ್ತಿಸಿಕೊಂಡು ವಿದ್ಯಾರ್ಥಿಗಳ ಮಟ್ಟಕ್ಕೆ ನಾವು ಇಳಿದು ಒಂದು ಟೀಚಿಂಗ್ ಮಾಡಿದ್ರಿಂದ ಇಷ್ಟೊಂದು ಫಲಿತಾಂಶ ಬರೋಕ್ಕೆ ಕಾರಣೀಭೂತ ಆಗಿತ್ತು ಅನ್ನುವಂತ ಮಾತನ್ನ SM ಬಿರಾದರ್ ಅವರು ಹೇಳಿರುವಂತದ್ದು. ಸಚಿನ್ ಇಂಡಿ, NKST4 ವಿಜಯಪುರ. ವಿದ್ಯಾರ್ಥಿ ಹೈಸ್ಕೂಲ್ ಆವರಣದಲ್ಲಿ ಇದ್ದೀವಿ. ಈ ಸ್ಕೂಲ್ ನಲ್ಲಿ 14 ವಿದ್ಯಾರ್ಥಿನಿಯರು ಗಣಿತ ವಿಷಯದಲ್ಲಿ 100ಕ್ಕೆ 100ರಷ್ಟು ಅಂಕವನ್ನು ಪಡೆದಿರುವಂತದ್ದು. ಈ ನಮ್ ಜೊತೆ ಮಾತಾಡೋಕೆ ವಿದ್ಯಾರ್ಥಿನಿಯರು ಒಬ್ರು ಇದ್ದಾರೆ. 100ಕ್ಕೆ 100ರಷ್ಟು ಅಂಕವನ್ನ ಪಡೆದಿರುವಂತ ವಿದ್ಯಾರ್ಥಿನಿ. ಅವರು ಅಭಿಪ್ರಾಯವನ್ನ ನಮ್ ಜೊತೆ ಹಂಚ್ಕೊಳ್ತಾ ಇದ್ದಾರೆ. ತನ್ನ ಹೆಸರು? ನಾನು 2 ಈ ಶಾಲೆಯಲ್ಲಿ ಓದ್ತಿದ್ದೇನೆ. ನಮಗೆ ಎಲ್ಲ ಶಿಕ್ಷಕರು ಇಷ್ಟೊಂದು ನಾವು ಫಲಿತಾಂಶ ಪಡೆಯುವುದಕ್ಕಾಗಿ 100ಕ್ಕೆ 100ರಷ್ಟು ಅಂಕ ಪಡೆದಿರುವಂತ ವಿದ್ಯಾರ್ಥಿನಿ ಕೂಡ ನಮ್ ಜೊತೆ ಇದ್ದಾರೆ. ಅವರು ಏನ್ ಹೇಳ್ತಾರೆ ನೋಡೋಣ ಬನ್ನಿ. ಸರಿ, ತಮ್ಮ ಹೆಸರು? ನನ್ನ ಹೆಸರು ಸ್ನೇಹಾ ಪ್ರಚಂಡಿ. ನಾನು 2 ವರ್ಷದಿಂದ ಈ ಶಾಲೆಯಲ್ಲಿ ಓದುತ್ತಿದ್ದೇನೆ. ನಾನು ಈ ಗಣಿತ ವಿಷಯದಲ್ಲಿ ಇಷ್ಟೊಂದು 100ಕ್ಕೆ 100ರಷ್ಟು ಅಂಕ ಪಡೆಯಲು ನನ್ನ ಶಿಕ್ಷಕರಾದ SM ಬಿರಾದರ್ ಸರ್ ತುಂಬಾನೇ ಕಷ್ಟಪಟ್ಟಿದ್ದಾರೆ. ಅವರು ಹೇಳ್ಕೊಟ್ಟಿರುವಂತ ರೀತಿ ಆಗ್ಲಿ, ಅವ್ರು ತುಂಬಾ ಪ್ರಯತ್ನ ಪಟ್ಟಿದ್ದಾರೆ ನಮಗೋಸ್ಕರ. ಮತ್ತೆ ನಾವು ಅವ್ರು ಹೇಳಿದಾಗೆ ನಾವು ಎಲ್ಲಾ ರೀತಿಯಲ್ಲಿ ಪ್ರಯತ್ನಿಸಿದ್ದೇವೆ. ಹೀಗಾಗಿ ನಾವು ಎಲ್ಲಾ ರೀತಿ ಪ್ರಾಕ್ಟೀಸ್ ಮಾಡಿದಾಗ ನಾವು ಇಷ್ಟೊಂದು ಫಲಿತಾಂಶ ಪಡೆಯಲು ಸಾಧ್ಯವಾಗಿದೆ. ಮತ್ತು ಎಲ್ಲಾ ಸಿಬ್ಬಂದಿಯವರು ಕೂಡ, ನಮ್ಮ ಎಲ್ಲಾ ಟೀಚರ್ಸ್ ಕೂಡ ನಮಗೆ ಸಪೋರ್ಟ್ ಮಾಡ್ತಿದ್ರು ತುಂಬಾನೇ. ಓದುವ ವಿಷಯದಲ್ಲಿ ನಾವು ಯಾವ ಸಮಯದಲ್ಲೂ ಅವ್ರಿಗೆ ಡೌಟ್ ಗಳನ್ನ ಕೇಳಿದ್ರು ಕೂಡ ಅವ್ರು ಹೇಳ್ತಿದ್ರು. ಒಟ್ಟ ಬೇಸರವಿಲ್ಲದೆ ಹೇಳ್ತಿದ್ರು. ತಾವು ಒಂದ್ ದಿನಕ್ಕೆ ಎಷ್ಟು ತಾಸದವರೆಗೆ ಅಭ್ಯಾಸ ಮಾಡ್ತೀವಿ? ನಾವು ದಿನಕ್ಕೆ ಕೆಲವೊಂದು ಸಬ್ಜೆಕ್ಟ್ ಗಳಿಗೆ ಅಂತ ಟೈಮ್ ನ ತಗೋತಿದ್ವಿ. ಹಾಗೆ ಗಣಿತಕ್ಕೆ 2 ಅವರ್ ಅಂತ ತಗೋತಿದ್ವಿ ಒಂದು ದಿನಕ್ಕೆ. ಈಗ ಮಿಕ್ಕಿದಕ್ಕೆಲ್ಲ 1 ಗಂಟೆ ಹಂಗ ತಗೋತಿದ್ವಿ. 100ಕ್ಕೆ 100ರಷ್ಟು ಗಣಿತದಲ್ಲಿ ಅಂಕವನ್ನು ಪಡೆದಿದ್ದೀವಿ. ತನ್ನ ಹೆಸರು? ಸಿಂಚನಾ ಮಂಗೋಂಡ್. ಹೆಂಗ ಅನ್ಸತ್ತೆ? ಖುಷಿ ಅನ್ಸುತ್ತೆ ಸರ್. ನಮ್ದು ಮ್ಯಾಥ್ಸ್ ಸರ್ ಬಾಳ ಕಷ್ಟ ಪಟ್ಟಾರಿ. ನಾವು ಜಾಸ್ತಿ ಅಂಕ ಪಡಿಬೇಕು ಅಂತ ಅವರು ಬಾಳ ಎಫರ್ಟ್ ಹಾಕ್ಯಾರಿ. ನಾವು ಅಷ್ಟೇ ಎಫರ್ಟ್ ಹಾಕಿವ್ರಿ. ಅವ್ರ ಏನ್ ಹೇಳ್ತಾರ ಅದೆಲ್ಲ ನಾವು ಮನ್ಯಾಗ ಹೋಗಿ ಚಂದಾಗಿ ಪ್ರಾಕ್ಟೀಸ್ ಮಾಡ್ತಿದ್ವಿ ರೀ. ಅಂದ್ರೆ 100ಕ್ಕೆ 100 ಗಣಿತನಲ್ಲಿ ನೀವು ತೋತಿರೋ ಅನ್ನೋದು ನಿಮ್ಗೊಂದು ಆತ್ಮವಿಶ್ವಾಸ ಇತ್ತು? ಹಾ ಇತ್ರಿ. ಸರ್ ಟೀಚಿಂಗ್ ಮಾಡಕ್ ಸ್ಟಾರ್ಟ್ ಮಾಡಿದಾಗ ನಮ್ಗದು ಕಾನ್ಫಿಡೆನ್ಸ್. ಅವರು ಪೇಪರ್ ಭಾರಿ ಮಾರ್ಕಸ್ ಭಾರಿ ಬಂದವ. ಮತ್ತ್ ಮ್ಯಾಥ್ಸ್ 100ಕ್ಕೆ 100 ಆಗ್ಬೇಕಂದ್ರ ಮ್ಯಾಥ್ಸ್ ಸರ್ ಹೇಳ್ದಂಗ ನಾವು ಮಾಡಿದ್ದೇವೆ. ಅದ್ರ ಸಲಿಂದ ನಾವು ಔಟ್ ತೊಳಕ್ಕೆ ಕಾರಣವಾಗಿ.
ಹೆಸರು ಸುಮಿತ್ ಪವಾರ್. ಹಾ. ನಾನು ಗುರುಬಸವ ಶಾಲೆಯಲ್ಲಿ ಕಲಿತಿದ್ದೇನೆ. ಹ್ಮ್. ನನಗೆ ಮ್ಯಾಥ್ಸ್ 100 ಅಂಕ ಬರುವುದು ನಮ್ಮ ಶಿಕ್ಷಕರಾದ ಶ್ರೀ ಎಸ್ ಎಂ ಬಿರಾದರ್ ಸರ್. ದಿನಾಲು 2 ಗಂಟೆ ಮ್ಯಾಥ್ಸ್ ಆಗಿ ತೆಗೆದು ಪ್ರಾಕ್ಟೀಸ್ ಮಾಡಿದ್ದೇವೆ. ಮಲ್ಲಿಕಾರ್. ಹಾ. ನಾನು ಮ್ಯಾಥ್ಸ್ ನಲ್ಲಿ ಔಟ್ ಆಫ್ ಬರೆಯಬೇಕಂದ್ರೆ ಸರ್ ನಮಗೆ ತುಂಬಾ ಹೆಲ್ಪ್ ಮಾಡಿದ್ದಾರೆ. ಒಂದು 10-15 ವರ್ಷದ ಹಿಂದಿನ ಕ್ವಶನ್ ಪೇಪರ್ ಅನ್ನು ಬಿಡಿಸಿದ್ದಾರೆ. ನಾವು ಎನಿ ಟೈಮ್ ಅವ್ರಿಗೆ ಹೋಗಿ ಸರ್ ಇದು ಡೌಟ್ ಇದೆ ಅಂತ ಹೇಳಿದ್ರೆ ಅವರೆಲ್ಲ ತಿಳಿಸಿ ಹೇಳ್ತಿರ್ತಾರೆ. ಈಗ ಒಂದು 10-15 ವರ್ಷದಿಂದ ಕ್ವಶನ್ ಪೇಪರ್ ಬಿಡಿಸಿದ್ದೇ ನಿಮ್ಗೊಂದು ಇಷ್ಟು ಮಾರ್ಕ್ಸ್ ತೊಗೊಳಕ ಕಾರಣ ಆಯ್ತಾ? ಮತ್ತೆ ಸರ್ ನಮಗೆ ಇದು ಮಾಡ್ಯಾರಿ, ಇಲ್ಲ ಟೀಚ್ ಮಾಡ್ಯಾರಿ. ಈಗ ಗಣಿತದೊಳಗ 100ಕ್ಕೆ 100 ತೊಗೊಂಡಿದ್ದಿ, ಹೆಂಗ ಅನ್ಸಕತ್ತ? ಭಾಳ ಖುಷಿ ಆಗತ್ತೆ. ಭಾಳ ಖುಷಿ ಆಗಕತ್ತ. ಮತ್ತ ಇಷ್ಟು 100ಕ್ಕೆ 100 ತೋತೈತೆ, ನೀ ಏನಾದ್ರು ಮೊದಲ ಆತ್ಮವಿಶ್ವಾಸ ಇತ್ತು ನಿನಗ? ನಮ್ ಸರ್ ಪ್ರಯತ್ನ ಮಾಡಿದ್ರೆ ದಿನಕ್ಕೆ ಎಷ್ಟು ತಾಸು ಅಭ್ಯಾಸ ಮಾಡ್ತಿದ್ವಿ? ದಿನಕ್ಕೆ 2 ತಾಸು ಮಾಡಿ. ಅಂದ್ರೆ ಬರೀ 2 ತಾಸು ಗಣಿತಕ್ಕಾಗಿ? ಗಣಿತಕ್ಕೆ 2 ತಾಸು. ಗಣಿತಕ್ಕಾಗಿ 2 ತಾಸು ಮಾಡಿ. ಉಳಿದ ಸಬ್ಜೆಕ್ಟ್ದಾಗ ಎಷ್ಟಿದ್ದಾಗಿ? ಉಳಿದ ಸಬ್ಜೆಕ್ಟ್ ಒಳಗೆಲ್ಲ ಚಲೋ ಅದ. ಒಟ್ಟಿನ ಮ್ಯಾಗ ಹೆಂಗ ಅನಿಸ್ತದ ನಿನಗೆ? ಸ್ಕೂಲ್ ವಾತಾವರಣ ಭಾಳ ಚಲೋ ಅದ್ರಿ. ಟೀಚರ್ಸ್ ಎಲ್ಲ ಭಾಳ ಚಲೋ ಅದ್ರಿ. ಮುಂದೆ ಏನ್ ಮಾಡ್ಬೇಕು? ಮುಂದೆ ಸೈನ್ಸ್ ಮಾಡ್ಬೇಕಲ್ಲ. ಅಶೋಕ್ ನಾಗಣಿ ಅಂತೇಳಿ, ನಾನು ಪ್ರೈಮರಿ ಶಿಕ್ಷಕಿದ್ದೇನೆ. ಎಲ್ಲಿ? ಸಾಲುಟಿಗೆ ಸಂತೂರ. ನಮ್ಮ ಮಗಳಿಗೆ ಇಲ್ಲೇ ಅಡ್ಮಿಷನ್ ಮಾಡಿದ್ದೆ. 1ರಿಂದ 7 ಕನ್ನಡ ಶಾಲೆಯಲ್ಲಿ ಕಲ್ತು ಮುಂದೆ ಸೈನ್ಸ್ ಮಾಡ್ಬೇಕನ್ನೋ ಒಂದು ಆಲೋಚನೆಯಿಂದ ಇಂಗ್ಲಿಷ್ ಮೀಡಿಯಂ ಮಾಡಿದ್ರೆ ಅನುಕೂಲ ಆಗತ್ತಂತ ಒಂದು ವಾತಾವರಣ ಕ್ರಿಯೇಟ್ ಆಗೋಣ ನಾನೇನು ಮಾಡಿದೆ, ನನ್ನ ಮಗಳಿಗೆ ಗುರುಬಸವ ಶಿಕ್ಷಣ ಸಂಸ್ಥೆಯಲ್ಲಿ ಮಾಡೋರಾಯ್ತು. 3 ವರ್ಷ ಇಂಗ್ಲಿಷ್ ಮೀಡಿಯಂ ಆದ್ರೆ ಮುಂದೆ ಸೈನ್ಸ್ ಅನುಕೂಲ ಆಗ್ತದೆ ಹೇಳಿ ಆ ಒಂದು ವಿಷಯವನ್ನು ಇಟ್ಕೊಂಡು ಬಂದೆ. ನಮ್ಮ ಪ್ರಯತ್ನಕ್ಕೆ ಫಲ ಸಿಕ್ಕಿದೆ. ಅಂತ ಇಲ್ಲಿ ಒಳ್ಳೆ ವಾತಾವರಣ ಇದೆ. ಎಲ್ಲ ಸಿಬ್ಬಂದಿ ಒಳ್ಳೆ ಮಾರ್ಗದರ್ಶನ ನೀಡಿ ಯಾವುದೇ ವಿಷಯ, ಎಲ್ಲ ವಿಷಯದಲ್ಲಿ, ಅದರಲ್ಲಿ ಗಣಿತ ಆಗಲಿ, ಸೋಷಿಯಲ್ ಆಗಲಿ, ಸೈನ್ಸು, ಎಲ್ಲ ವಿಷಯಗಳು ಒಳ್ಳೆ ಮಾರ್ಗದರ್ಶನ ನೀಡಿ ಇದಕ್ಕಾಗಿ ನಾನು ಎಲ್ಲ ಗುರುವೃಂದಕ್ಕೂ, ಆಡಳಿತ ವರ್ಗದವರಿಗೂ ಹಾಗೂ ಎಲ್ಲ ಶಿಕ್ಷಣ ಸಂಸ್ಥೆ ಪ್ರತಿಯೊಬ್ಬರಿಗೂ ನಾನು ಹೃತ್ಪೂರ್ವಕವಂತ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಮತ್ತು ನಮ್ಮ ಪ್ರಯತ್ನಕ್ಕೆ ಫಲ ಸಿಕ್ಕಿದೆ ಅಂತ ನಾನು ಈ ಮೂಲಕ ಹೇಳಕ್ಕೆ ಇಷ್ಟಪಡ್ತೀನಿ. ನಿಮ್ಮ ಮಗುವಿಗೆ ಪ್ರಾಥಮಿಕ ಹಂತದ ಹಿಡಿದು ನೀವು ಇಂಗ್ಲಿಷ್ ನಲ್ಲಿ ಕಲಿಸಿದ್ದು ಇದು ಒಂದು ಪಾಸಿಟಿವ್ ಪಾಯಿಂಟ್ ಆಯ್ತಾ? ನಾವು ಪ್ರಾಥಮಿಕದಿಂದ 7ನೇ ವರ್ಗದವರೆಗೆ ಕನ್ನಡ ಮೀಡಿಯಂ ಕಲಿಸಿದ್ದೆ. 8th 9th 10th 3 ವರ್ಷ ಮಾತ್ರ ಇಂಗ್ಲಿಷ್ ಮೀಡಿಯಂ. ಹಿಂಗಾಗಿ ನಾನು ಪ್ರಾಥಮಿಕದಿಂದಲೇ ಇಂಗ್ಲಿಷ್ ಮೀಡಿಯಂ ಅಲ್ಲಾದರೂ ಇನ್ನೂ ಹೆಚ್ಚಿನ ಒಂದು ಫಲಿತಾಂಶ ನಾನು ಪಡ್ಲಿಕ್ಕೆ ಇಷ್ಟಪಡ್ತಿದ್ದೆ. ಆದ್ರೆ ನಾವು ಮೊದಲು ಕನ್ನಡ ಮೀಡಿಯಂದಿಂದ ಬಂದು ನಂತರ ಇಂಗ್ಲಿಷ್ ಮೀಡಿಯಂದಿಂದ ಬಂದಿದ್ದೇವೆ. ಆದರೂ ಸಹಿತ ಅವರು ಈ 3 ವರ್ಷದಲ್ಲಿ ಕನ್ನಡ ಮೀಡಿಯಂದು ಬಂದ್ರು, ಇಂಗ್ಲಿಷ್ ಮೀಡಿಯಂದಲ್ಲಿ 6 ತಿಂಗಳಲ್ಲಿ ಅವರ ಒಂದು ಬದಲಾವಣೆ ಕಂಡು ಏನಾದರೂ ಸಾಧನೆ ಮಾಡ್ತಾರಂತ ತಿಳ್ಕೊಂಡಿದ್ದೆ. ಅದಕ್ಕೆ ಪ್ರತಿಫಲ ಸಿಕ್ಕು 94% ನನ್ನ ಮಗಳು ಮಾಡ್ಯಾಳ. ಅದಕ್ಕೆ ನನಗೆ ಹೆಮ್ಮೆ ಅನಿಸ್ತಾ ಇದೆ ಈ ಶಿಕ್ಷಣ ಸಂಸ್ಥೆಯಿಂದ. ಸರ್, ತಾವು ಅಂದ್ರೆ ಎಷ್ಟೊಂದು ಕನ್ನಡ ಮಾಧ್ಯಮದಿಂದ ಹೋದಂತ ಮಕ್ಕಳು, ಇವಾಗ ನಾವು ವಿಜಯಪುರ ಸೈನಿಕ ಸ್ಕೂಲ್ ಆಗಿರ್ಬೋದು, ಮಡಿಕೇರಿ ಸೈನಿಕ ಸ್ಕೂಲ್ ಆಗಿರ್ಬೋದು, ಕನ್ನಡ ಮಾಧ್ಯಮದಿಂದ ಹೋಗಿರ್ತಕ್ಕಂಥ ಮಕ್ಕಳೇ ಕೊನೆ ಗಳಿಗೆಯಲ್ಲಿ ಮೇಲ್ಗೈ ಸಾಧಿಸ್ತಾರೆ. ಅಂದ್ರೆ ಕನ್ನಡ ಅಷ್ಟೊಂದು ಅವಶ್ಯನಾ? ಇದು ಅವಶ್ಯ ಇದೆ. ಇದಕ್ಕೆ ಫಸ್ಟ್ ಅವಶ್ಯ ಇದೆ ಅಂದ್ರೆ ಇದಕ್ಕೆ ಒಂದು ತಾಜಾ ಉದಾಹರಣೆ ಅಂದ್ರೆ ಈ ಸದ್ದ ರಾಜ್ಯಕ್ಕೆ ಮೊದಲ ರ್ಯಾಂಕ್ ಬಂದಂತ ಅಂಕಿತ ಕೂಡ ಆದರ್ಶ ವಿದ್ಯಾರ್ಥಿನಿ, ಕನ್ನಡ ಮೀಡಿಯಂ ಸ್ಕೂಲ, ಸರ್ಕಾರಿ ಶಾಲೆ ವಿದ್ಯಾರ್ಥಿ. ಇದಕ್ಕೆ ಸ್ಪಷ್ಟ ಉದಾಹರಣೆ. ಅದಕ್ಕಾಗಿ ಕನ್ನಡ ಮೀಡಿಯಂ ಅಂದ್ರೂ ನಮ್ಮ ಮಾತೃಭಾಷೆಯನ್ನು ನಾವು ಮೈಗೂಡಿಸಿಕೊಂಡು ಮುಂದೆ ಆಂಗ್ಲ ಭಾಷೆಯನ್ನು ಬೆಳೆಸ್ಕೊಂಡು ಬಂದ್ರೆ ಅದಕ್ಕೆ ಫಲಿತಾಂಶ ಉನ್ನತವಾಗಿ ಸಿಗುತ್ತದಲ್ಲಕ್ಕೆ ನನಗೆ ಒಂದು ಅಭಿಪ್ರಾಯ. ನಿಮ್ಮ ಮಗುವಿನ ಒಂದು ಫಲಿತಾಂಶವೇ ಕಾರಣ. ವಿದ್ಯಾರ್ಥಿಗಳು 100ಕ್ಕೆ 100ರಷ್ಟು ಅಂಕ ಪಡೆದಿದ್ದಾರೆ. ಇತರೆ ವಿಷಯದಲ್ಲಿಯೂ ಕೂಡ 100ಕ್ಕೆ 100ರಷ್ಟು ಅಂಕ ಪಡೆದು ಇಡೀ ರಾಜ್ಯದಲ್ಲೇ ಸುದ್ದಿಯಾಗಿದ್ದಾರೆ. ಈ ಕುರಿತು ಏನ್ ಹೇಳ್ತೀರಾ? ಸರ್, ಇದು ಇಂಡಿ ತಾಲೂಕಿನ ಗ್ರಾಮೀಣ ವಿಭಾಗದಲ್ಲಿ ಇದು ಗುರುಬಸವ ಶಿಕ್ಷಣ ಸಂಸ್ಥೆ 15 ವರ್ಷಗಳಿಂದ ಒಳ್ಳೆಯ ಹೆಸರುವಾಸಿ ಮಾಡಿದೆ. ಅದ್ರ ಜೊತೆಗೆ ಶಿಕ್ಷಕರ ಪ್ರಯತ್ನ, ಆಮೇಲೆ ಮಕ್ಕಳ ಪ್ರಯತ್ನನೂ ಇರುತ್ತೆ. ಅದರಲ್ಲಿ ಗಣಿತ, ಮ್ಯಾಥಮೆಟಿಕ್ಸ್ ಅಂದ್ರೆ ಕಬ್ಬಿಣದ ಕಡಲೆ ಅಂತೇಳಿ ಎಲ್ಲರೂ ಅನ್ಕೋತಾರೆ. ನಾನು ಮಕ್ಕಳಿಗೆ ಹೇಳ್ತಿದ್ದೆ ಗಣಿತ ಹೇಳ್ಬೇಕಾದ್ರೆ, ಇದು ಬಹಳಷ್ಟು ಈಸಿಯೆಸ್ಟ್ ಸಬ್ಜೆಕ್ಟ್, ಸುಲಭವಾಗಿದೆ, ನೀವು ಅರ್ಥ ಮಾಡ್ಕೊಂಡ್ರೆ ಅಂತೇಳಿ. ಸೊ ಅದರ ಶಿಕ್ಷಕರಾಗಿರ್ತಕ್ಕಂಥ ಎಸ್ ಎಂ ಬಿರಾದರ್ ಸರ್ ಗುರುಗಳು ಒಳ್ಳೆಯ ಅವರಿಗೆ ಪ್ರಾಕ್ಟೀಸ್ ಆಗಿರ್ಬೋದು, ಅಭ್ಯಾಸ ಮಾಡಿಸಿದ್ದಾರೆ. ಆಮೇಲೆ ಅವರಿಗೆ ತಿಳಿಯುವ ರೀತಿಯಲ್ಲಿ ಕಾನ್ಸೆಪ್ಟ್ಸ್ಗಳನ್ನು ಹೇಳ್ಕೊಟ್ಟಿದ್ದಾರೆ. ಅದರ ಜೊತೆಗೆ ಅವರು ಅವರದ್ದೇ ಆದಂಥ ಯೂಟ್ಯೂಬ್ ಚಾನಲ್ ಅನ್ನು ಮಾಡ್ಕೊಂಡಿದ್ದಾರೆ. ಅದರ ಜೊತೆಗೆ ಬೇರೆ ವಿಷಯಗಳ ಶಿಕ್ಷಕರು ಕೂಡ ಬಹಳ ಚೆನ್ನಾಗಿದ್ದಾರೆ. ಎಲ್ಲರೂ ಚೆನ್ನಾಗಿ ಮಕ್ಕಳಿಗೆ ಹೊಂದ್ಕೊಂಡು ಮಕ್ಕಳ ಮಟ್ಟಕ್ಕೆ ಇಳಿದು
ಪಾಠವನ್ನು ಹೇಳೋದ್ರಿಂದ ಮಕ್ಕಳು ಈ ಸಾಧನೆಯನ್ನು ಮಾಡ್ತಾರೆ. ಅದ್ರ ಜೊತೆಗೆ ಮಕ್ಕಳ ಪ್ರಯತ್ನನೂ ಇದೆ. ಆಮೇಲೆ ಪಾಲಕರ ಸಹಕಾರನೂ ಬಹಳ ತುಂಬಾ ಇದೆ. ಯಾಕಂದ್ರೆ ನಾವು ಬರೀ ಶಿಕ್ಷಕರು ಮಕ್ಕಳು ಮಾಡೋದ್ರಿಂದ ಪಾಲಕರು ಸಹಕಾರ ಮಾಡಲಿಲ್ಲ ಅಂದ್ರೂ ನಡೆಯೋದಿಲ್ಲ. ಸೊ ಎಲ್ಲರ ಸಹಕಾರದೊಂದಿಗೆ ಇದೊಂದು ಒಳ್ಳೆ ಹೆಸರಾಗಿದೆ. ಅದ್ರ ಜೊತೆಗೆ ಇಲ್ಲಿ 3 ವಿಭಾಗಗಳಿದಾವೆ ಸರ್. ಪ್ರಾಥಮಿಕ ವಿಭಾಗ, ಪ್ರೌಢ ವಿಭಾಗ ಮತ್ತು PU ವಿಭಾಗ. ಸೊ ಇಲ್ಲಿ ಒಂದಕ್ಕೊಂದು ಕೊಂಡಿಗಳಿದ್ದಂಗೆ ಸರ್, ಇವು ಚೈನ್ ಸಿಸ್ಟಮ್ ಇದ್ದಂಗೆ. ಪ್ರಾಥಮಿಕ ವಿಭಾಗ ಚೆನ್ನಾಗಿದ್ರೆ ಪ್ರೌಢ ವಿಭಾಗ ಬಂದಿರತಕ್ಕಂಥ ಮಕ್ಕಳು ಚೆನ್ನಾಗಿರ್ತಾರೆ. ಅವು ಬಂದ ಬಳಿಕ PU ವಿಭಾಗನೂ ಚೆನ್ನಾಗಿದೆ. ಅದೇ ಈ ಸಂಸ್ಥೆಯಲ್ಲಿ SSLC 2024 ಫಲಿತಾಂಶ ಹೆಂಗ್ ಚೆನ್ನಾಗಿ ಬಂದಿದೆಯಲ್ಲ ಸರ್, ಅದೇ ರೀತಿಯಲ್ಲಿ ಪ್ರೌಢ ವಿಭಾಗದಿಂದ PU ವಿಭಾಗಕ್ಕೆ ಬಂದಾಕರ PU ವಿಭಾಗದ ರಿಸಲ್ಟ್ ಕೂಡ ಬಹಳ ತುಂಬಾ ಚೆನ್ನಾಗಿ ಬಂದಿದೆ. ಸೊ ಇಂಡಿ ತಾಲೂಕಿನಲ್ಲಿ ನಾವು 2ನೇ ಸ್ಥಾನದಲ್ಲಿ ಇದ್ದೇವೆ ಸರ್ PU ವಿಭಾಗದಲ್ಲಿ. ಹಾಗಾಗಿ ಇದೊಂದು ಒಳ್ಳೆ ಸಂಸ್ಥೆ ಅಂತ ಅನಿಸ್ಕೋಬಹುದು ಅಂತ ಹೇಳಕ್ ಇಷ್ಟಪಡ್ತೇನೆ. ಅಂದ್ರೆ ಇವಾಗ ಇಲ್ಲಿ SLC ಪಾಸ್ ಆದಂತ ವಿದ್ಯಾರ್ಥಿಗಳು 75% ವಿದ್ಯಾರ್ಥಿಗಳನ್ನು ಇಲ್ಲೇ ಉಳಿಸ್ಕೊಳ್ಳುವಂತ ಪ್ರಯತ್ನ ಮಾಡ್ತೀರಿ. ನಾವು ಪ್ರಯತ್ನ ಮಾಡಲ್ಲ ಸರ್, ಆದ್ರೆ ಮಕ್ಕಳೇ ಅವರಾಗೆ ಇದು ಗುರುಬಸವ ಶಿಕ್ಷಣ ಚೆನ್ನಾಗಿದೆ ಅಂತ ಹೇಳಿ ಅವರಾಗೆ ಉಳಿದುಕೊಳ್ತಾರೆ ಸರ್ ಮಕ್ಕಳ. ನಾವಾಗಿ ಯಾರ ಮೇಲೇನು ಫೋರ್ಸ್ ಹಾಕಂಗಿಲ್ಲ, ನಮ್ಮಲ್ಲಿ ಚೆನ್ನಾಗಿದೆ ಬನ್ನಿ ಅಂತೇಳಿ. ಇಲ್ಲಿರ್ತಕ್ಕಂಥ ಸುಸಜ್ಜಿತವಾಗಿರ್ತಕ್ಕಂಥ ಕಟ್ಟಡ ಆಗಿರ್ಬೋದು, ಪ್ರಯೋಗಾಲಯ ಆಗಿರ್ಬೋದು, ಇಲ್ಲಿರ್ತಕ್ಕಂಥ ಉಪನ್ಯಾಸಕರಾಗಿರ್ಬೋದು, ಇವನ್ನೆಲ್ಲ ನೋಡಿ ಮಕ್ಕಳೇ ನೋಡ್ಕೊಂಡು ಡಿಸೈಡ್ ಮಾಡ್ತಾರೆ ಸರ್. ನಾವು ಯಾರಾದ್ರೂ ನೀವು ನಮ್ಮಲ್ಲೇ ಮಾಡಿ ಅಂತೇಳಿ ನಾವು ಯಾವುದೇ ಕಾರಣಕ್ಕೂ ಫೋರ್ಸ್ ಮಾಡೋದಿಲ್ಲ. ಅನುಭವಿಕ ಶಿಕ್ಷಕರು ಬಹಳಷ್ಟು ಇದ್ದಾರೆ. ಇದಾರೆ ಸರ್, ವೆಲ್ ಕ್ವಾಲಿಫೈಡ್, ವೆಲ್ ಎಕ್ಸ್ಪೀರಿಯನ್ಸ್ಡ್ ಇದ್ದವರು ಇದ್ದಾರೆ ಸರ್. ಇದೇ ಒಂದು ಫಲಿತಾಂಶಕ್ಕೆ ಕಾರಣ. ಹೌದು ಸರ್. PUCಯಲ್ಲಿ ಎಷ್ಟು ಪರ್ಸೆಂಟೇಜ್ ಆಗಿದೆ ಸರ್? 96.5 ಆಗಿದೆ ಸರ್, ಹೈಯೆಸ್ಟ್ ನಮ್ಮಲ್ಲಿ. ಸುಮಾರು 49 ವಿದ್ಯಾರ್ಥಿಗಳು ಡಿಸ್ಟಿಂಕ್ಷನ್ ಪಡ್ಕೊಂಡಿದ್ದಾರೆ ಸರ್. 57 ವಿದ್ಯಾರ್ಥಿಗಳು ಪರೀಕ್ಷೆ ಬರೆದಿದ್ರು ಸರ್. ಸೊ 29 ಜನ 90 ಮೇಲ್ಗಡೆ ತಗೊಂಡಿದ್ದಾರೆ ಸರ್. 90% ಹೆಚ್ಚು ತಗೊಂಡಿದ್ದಾರೆ ಸರ್ ವಿದ್ಯಾರ್ಥಿಗಳು. 100 ತಗೋತೀವಿ ಅಂತ ಸರ್ ಅಂತಿದ್ರಿ. ನೀವು 100ಕ್ಕೂ ನನ್ನ ವಿಷಯದಾಗ ಅಂತೀರಿ. ಶ್ರೇಯಾ ನಾಗೇಂದ್ರ. ಈಗ ಗಣಿತ ವಿಷಯದಲ್ಲಿ 100ಕ್ಕೆ 100ರಷ್ಟು ಅಂಕ ತಗೊಂಡು ಏನ್ ಅನ್ಸುತ್ತೆ? ಖುಷಿ ಆಗ್ತದೆ. ನೀವು ಮುಂದೆ ಏನು ಕಲಿಬೇಕಂತ ಏನ್ ಮಾಡ್ಬೇಕಂತ? ನಾನು ಆರ್ಟ್ಸ್ ಮಾಡ್ತಿರೋ, ಸೈನ್ಸ್ ಮಾಡ್ತಿರೋ? ಸೈನ್ಸ್ ಮಾಡ್ತೀವಿ. ಸೈನ್ಸ್ ಮಾಡ್ತೀರಿ. ಸೈನ್ಸ್ ಮಾಡಿ ಏನ್ ಆಗ್ಬೇಕಂತ ನಿಮ್ಮ ಮೆಡಿಕಲ್ ಲೈನ್ ಹೋಗ್ಬೇಕು. ಮೆಡಿಕಲ್ ಲೈನ್ ಹೋಗ್ಬೇಕನ್ನೋದು ಆಸೆ. ಇವಾಗ ನೀವು ಒಂದ್ ದಿನಕ್ಕೆ ಎಷ್ಟು ತಾಸದವರೆಗೆ ಅಭ್ಯಾಸ ಮಾಡ್ತಿದ್ರಿ? ಗಣಿತ 2 ರಿಂದ 3 ತಾಸು ಮಾಡ್ತಿದ್ದೆ. ಟೋಟಲ್ ಎಲ್ಲಾ ಸಬ್ಜೆಕ್ಟ್ ಕೂಡ ಎಷ್ಟು? ಎಲ್ಲಾ ಸಬ್ಜೆಕ್ಟ್ 5 ತಾಸು. ಈ ಗುರುಬಸವ ಸ್ಕೂಲಿಗೆ ನಿನ್ನೆ ಏನು ಫಲಿತಾಂಶವನ್ನು SLC ಫಲಿತಾಂಶ ಏನು ಪ್ರಕಟವಾಯಿತು. ಈ ಶಾಲೆಗೆ 90% ಅಂಕ ಪಡೆಯುವುದರ ಮೂಲಕ ಈ ಶಾಲೆಗೆ ಪ್ರಥಮ ಸ್ಥಾನ ಪಡೆದು ಗಣಿತ ಮತ್ತು ಹಿಂದಿಯಲ್ಲಿ 100ಕ್ಕೆ 100ರಷ್ಟು ಅಂಕ ಪಡೆದಿರುವಂತ ವಿದ್ಯಾರ್ಥಿ ನಮ್ಮ ಜೊತೆ ಇದ್ದಾರೆ. ಆ ವಿದ್ಯಾರ್ಥಿ ಏನ್ ಹೇಳ್ತಾರೆ ನೋಡೋಣ ಬನ್ನಿ. ಪ್ರಥಮವಾಗಿ ನನ್ನ ಎಲ್ಲಾ ಸಿಬ್ಬಂದಿ ವರ್ಗದವರಿಗೂ ಅಭಿನಂದನೆ ಸಲ್ಲಿಸ್ತೀನಿ. ಈಗ ನಾವು ಎಷ್ಟು ಪ್ರಯತ್ನ ಮಾಡ್ತೀವಿ ಅಂತ ಇಲ್ಲಿ ಗೊತ್ತಾಗಲ್ಲ, ಆದ್ರೆ ನಮ್ಮ ಸರ್ ಟೀಚರ್ಸ್ ಎಲ್ಲ ನಮ್ಗೆ ಬಹಳ ಸಹಾಯ ಮಾಡಿದ್ದಾರೆ. ಮತ್ತೆ ಅವರು ಎಲ್ಲ ಪ್ರಯತ್ನ ಮಾಡಿದ್ದಾರೆ, ನಾವು ಎಲ್ಲ ಪ್ರಯತ್ನ ಮಾಡಿ ಇಷ್ಟು ಒಳ್ಳೆ ಫಲಿತಾಂಶವನ್ನು ತರಲು ಸಾಧ್ಯವಾಗಿದೆ. ನಾನು ಈಗ ಪ್ರಥಮವಾಗಿ ನಮ್ಮ ಮ್ಯಾಥ್ಸ್ ಟೀಚರ್ಗೆ ಅಭಿನಂದನೆ ಸಲ್ಲಿಸಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ಅವರು ತಮ್ಮ ಎಲ್ಲಾ ಸಿಲೆಬಸ್ ಅನ್ನು 2 ಬಾರಿ ಕಂಪ್ಲೀಟ್ ಮಾಡಿ ಮತ್ತೆ ಹಿಂದಿನ ಮಾಡೆಲ್ ಕ್ವಶನ್ ಪೇಪರ್ ಆಗಿರ್ಬೋದು, ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಆಗಿರ್ಬೋದು, ಎಲ್ಲವನ್ನು ಸೊಲ್ಯೂಷನ್ ಮಾಡಿ ನಮಗೆ ಕೊಡ್ತಿದ್ರು. ಮತ್ತೆ ಅದೇ ರೀತಿಯಾಗಿ ನಮ್ಮ ಎಲ್ಲ ಸಬ್ಜೆಕ್ಟ್ ಟೀಚರ್ ಆದಂತ ಹಿಂದಿ ಸರ್, ಮತ್ತೆ ಸೋಷಿಯಲ್ ಸರ್, ಇಂಗ್ಲಿಷ್ ಸರ್, ಎಲ್ಲ ಸರ್ ಟೀಚರ್ಸ್ಗಳೆಲ್ಲ ನಮ್ಗೆ ಚೆನ್ನಾಗಿ ಓದಿ ಎಲ್ಲ ಪಾಠ ಗೀಟ ಹೇಳಿ ಒಳ್ಳೆ ರೀತಿಯಾಗಿ ನೋಡ್ಕೊಂಡಿದ್ದಾರೆ. ಈಗ ನೀ ಸ್ಕೂಲಿಗೆ ಫಸ್ಟ್ ಬರ್ತೀಯತಿ ಏನಾದ್ರೂ ನೀವು ಒಂದು ಕಲ್ಪನೆ ಆಗಿತ್ತು? ಆಗಿತ್ರಿ ಸರ್. ನೀನೇ ಬರ್ತೀಯ ಅನ್ನೋದು ಒಂದು ಆತ್ಮವಿಶ್ವಾಸ ಏನಾದ್ರು? ಇಲ್ಲಿ ಸಿಬ್ಬಂದಿ ಅವ್ರ ಟೀಚಿಂಗ್ ಎಲ್ಲ ನೋಡಿದ್ರೆ ಬರ್ತೀನಂತ ಸಾಧ್ಯತೆ ಅಂತ ಅನ್ಕೊಂಡಿದ್ದೀವಿ ಸರ್. ಬಂದಿನಿ. ಅಂದ್ರೆ ನೀ ಒಂದು ಗುರಿ ಇಟ್ಕೊಂಡಿದ್ದಿ, ಆ ಗುರಿ ಸಾಧಿಸಿ ಬಿಟ್ಟಿದ್ದಿ. ಮುಂದೆ ಏನ್ ಮಾಡ್ಬೇಕು? ಮುಂದೆ ಸೈನ್ಸ್ ಮಾಡಿ ಸಾಫ್ಟ್ವೇರ್ ಇಂಜಿನಿಯರ್ ಆಗ್ಬೇಕಲ್ಲ. ಸಾಫ್ಟ್ವೇರ್ ಇಂಜಿನಿಯರ್. ವಿನಾಯಕ್ ನಾವಿ. ನಿನ್ನ ಹೆಸರು? ವಿನಾಯಕ್ ನಾವಿ. ಈಗ ಗಣಿತದಾಗ 100ಕ್ಕೆ 100 ಅಂಕ ತಗೊಂಡಿ, ಹೆಂಗ ಅನ್ಸುತ್ತೆ? ಖುಷಿ ಆಗ್ತದೆ. ಮತ್ ಮುಂದೆ ನೀ ಏನ್ ಮಾಡ್ಬೇಕಂತ ಮಾಡಿ? ಮುಂದೆ ಸೈನ್ಸ್ ಮಾಡಿ ಇಂಜಿನಿಯರಿಂಗ್ ಫೀಲ್ಡ್ನಾಗ ಏನಾರ ಮಾಡಿ. ಮತ್ತೆ ಇವಾಗ ನೀ ಗ್ರಾಮೀಣ ಪ್ರದೇಶದಲ್ಲಿ ಕಲ್ತಿ, 1ನೇ ಹಿಡಿದು ಇಲ್ಲೇ ಕನ್ನಡ ಮೀಡಿಯಂದಲ್ಲಿ ಕಲ್ತಿದ್ದಿ. ಗಣಿತ ಏನು ನಿನಗ ಇದು ಆಗ್ಲಿಲ್ಲ? ಅಂದ್ರೆ ಗ್ರಾಮೀಣ ಪ್ರದೇಶ ಹಂಗೇನು ನಮ್ ಸರ್ ತಲೆಯಾಗ ತಗೋಬೇಡ ಅಂದ್ರ ಅಲ್ಲಿ ಕಲಿತ ಮಕ್ಕಳ ಇಲ್ಲಿ ಮಕ್ಕಳಿಗೆ ಏನು ಚೇಂಜಸ್ ಇರಂಗಿಲ್ಲ. ಅಲ್ಲಿ ಹಂಗ್ ಕುಂತಾರ ಟೀಚಿಂಗ್, ಅದಕ್ಕಿಂತ ಇಲ್ಲಿ ಚಲೋನೆ ಕೊಟ್ಟಾರಿ. ಅಂದ್ರ ಅವ್ರು ಹೇಳುವ ರೀತಿ ಅಂದ್ರ ಬಾಳ ಚಲೋ ಹೇಳ್ಕೊಟ್ಟಾರಿ ನಮ್ಗ. 100ಕ್ಕೆ 100 ಮಾಡಕ್ ಬಾಳ ಉದ್ಯಮ. ನಮ್ ಜೊತೆ ಮಾತಾಡಲಿಕ್ಕೆ ಪಾಲಕರು ಕೂಡ ಒಬ್ರು ಇದ್ದಾರೆ.
ಅವ್ರ ಮಕ್ಕಳು ಇಲ್ಲಿ ಒಳ್ಳೆಯ ಒಂದು ಸಾಧನೆ ಮಾಡಿದ್ದಾರೆ. ಅದನ್ನ ಖುಷಿಯನ್ನ ಕೂಡ ನಮ್ ಜೊತೆ ಹಂಚ್ಕೊಂಡಿದ್ದಾರೆ. ಅವ್ರು ಏನ್ ಹೇಳ್ತಾರೆ ನೋಡೋಣ ಬನ್ನಿ. ಸರ್, ತಮ್ಮ ಮಗು ಶಾಲೆಯಲ್ಲಿ 100ಕ್ಕೆ 100ರಷ್ಟು ಅಂಕ ಗಳಿಸಿದೆ ಅನ್ನುವಂತ ಸುದ್ದಿ ತಮಗ ಅಥವಾ ಫಲಿತಾಂಶ ಬಂದ್ಮ್ಯಾಗ ಏನ್ ಅನಸ್ತು? ಮೊದಲನೇದಾಗಿ ಶ್ರೀ ಗುರುಬಸವ ಶಿಕ್ಷಣ ಸಂಸ್ಥೆಯ ಎಲ್ಲ ಅಧ್ಯಕ್ಷರಿಗೂ ಹಾಗೂ ಈ ಶಾಲೆಯ ಆಡಳಿತಾಧಿಕಾರಿಗಳಿಗೂ ಎಲ್ಲ ಸಿಬ್ಬಂದಿ ವರ್ಗಕ್ಕೂ ಮೊದಲನೇದಾಗಿ ಧನ್ಯವಾದಗಳನ್ನ ತಿಳಿಸುತ್ತಾ, ಇವತ್ತಿನ ದಿನ ಈ ಗುರುಬಸವ ಶಿಕ್ಷಣ ಸಂಸ್ಥೆಯಲ್ಲಿ ಒಂದು ಇಂಗ್ಲಿಷ್ ಮಾಧ್ಯಮದಲ್ಲಿ ಸುಮಾರು 100ಕ್ಕೆ 100ರಷ್ಟು ವಿದ್ಯಾರ್ಥಿಗಳು ಉತ್ತಮವಾದಂತಹ ಫಲಿತಾಂಶವನ್ನ ಪಡೆದು ಸಾಕಷ್ಟು ಇಡೀ ರಾಜ್ಯ ಮಟ್ಟದಲ್ಲಿಯೇ ಸಾಕಷ್ಟು ಒಂದು ಸುದ್ದಿಯನ್ನ ಶಿಕ್ಷಣ ಸಂಸ್ಥೆಯನ್ನ ಒಂದು ಉತ್ತೀರ್ಣರಾಗಿ ಸಾಕಷ್ಟು ಸುದ್ದಿಯನ್ನ ಮಾಡಿ ಸುಮಾರು 94% ವಿದ್ಯಾರ್ಥಿ ಒಂದು ತೇರ್ಗಡೆಯನ್ನ ಹೊಂದಿ ಸಾಕಷ್ಟು ಎಲ್ಲ ವಿದ್ಯಾರ್ಥಿಗಳು ಉತ್ತಮವಾದಂತಹ ಶಿಕ್ಷಣವನ್ನು ಪಡೆದು ಇಂತಹ ಒಂದು ಈ ಗುರುಬಸವ ಶಿಕ್ಷಣ ಸಂಸ್ಥೆ ಸುಮಾರು ಸಾಕಷ್ಟು ವಿದ್ಯಾರ್ಥಿಗಳಿಗೂ ಒಂದು ಸೌಲಭ್ಯವನ್ನ ಈ ಶಿಕ್ಷಣ ಸಂಸ್ಥೆಯಲ್ಲಿ ಒದಗಿಸಿದ್ದಾರೆ. ಸಾಕಷ್ಟು ವಿಜ್ಞಾನ ಉಪಕರಣಗಳು ಹಾಗೂ ಗ್ರಂಥಾಲಯಗಳ ಸೌಲಭ್ಯವನ್ನ ಹೊಂದಿ ಸಾಕಷ್ಟು ಸುಮಾರು 4 ಎಕರೆಗಷ್ಟೇ ಸುಸಜ್ಜಿತವಾದಂತಹ ಕಟ್ಟಡವನ್ನ ಹೊಂದಿ ಈ ಶಿಕ್ಷಣ ಸಂಸ್ಥೆ ಇಡೀ ಒಂದು ರಾಜ್ಯಕ್ಕೆ ಮಾದರಿಯಾಗಿ ವಿದ್ಯಾರ್ಥಿಗಳಿಗೆ ಒಂದು ಗುಣಮಟ್ಟ ಶಿಕ್ಷಣವನ್ನ ನೀಡುವಲ್ಲಿ ಶಿಕ್ಷಣ ಸಂಸ್ಥೆಯ ಪಾತ್ರ ಅತಿ ದೊಡ್ಡದು ಅನ್ನುವಂಥದ್ದನ್ನ ಈ ನಾನು ಪಾಲಕನಾಗಿ ವಿದ್ಯಾರ್ಥಿಗಳು ಉತ್ತಮವನ್ನ ಶಿಕ್ಷಣವನ್ನ ಪಡೆದಿದ್ದೆ ಆದ್ರೆ ಈ ಶಿಕ್ಷಣ ಸಂಸ್ಥೆ ಇನ್ನಷ್ಟು ಹೆಸರುವಾಸಿಯಾಗಲಿ ಅಂತ ಹೇಳಿ ನಾನು ಆಶಿಸ್ತಾ ಇದ್ದೆ. ಕೀರ್ತಿ ದೊಡ್ಡದು ಎನ್ನುವ ಹಾಗೆ ಈ ಶಾಲೆಯ ಒಂದು ಸಂಸ್ಥೆಯ ಒಂದು ರಾಜ್ಯದಲ್ಲಿಯೇ ಒಂದು ಒಳ್ಳೆ ಹೆಸರು ಮಾಡುವುದರ ಮೂಲಕ ಉತ್ತಮ ಶಿಕ್ಷಣ ನೀಡ್ತಾ ಇದೆ. ಇಲ್ಲಿ ಅನೇಕ ಸೌಲಭ್ಯಗಳು ಮಕ್ಕಳಿಗೆ ಕಲೀಲಿಕ್ಕೆ ಅನೇಕ ಸೌಲಭ್ಯಗಳು ಕೂಡ ಈ ಸಂಸ್ಥೆ ಒದಗಿಸಿಕೊಟ್ಟಿದೆ ಅನ್ನುವಂತ ಮಾತನ್ನ ಕೂಡ ಪಾಲಕರು ಹೇಳಿರುವಂತದ್ದು. NKS-TV4 ವಿಜಯಪುರ. ನನ್ನ ಹೆಸರು ಸಮರ್ಥ್ ಮೇತ್ರಿ ಅಂತ. ನಾವು ಗಣಿತರಲ್ಲಿ 100ಕ್ಕೆ 100 ಪಡೆಯಬೇಕಂದ್ರ ಬಹಳ ಶ್ರಮ ಪಟ್ಟಿವ್. ಹಾಗೂ ಸರ್ ಬಹಳ ನಮಗೋಸ್ಕರ ಎಲ್ಲೆಲ್ಲಿ ಕ್ವಶನ್ ಪೇಪರ್ ತಂದು ಕ್ವಶನ್ ಪೇಪರ್ ಬಿಡಿಸಿ ಮತ್ತ ಎಲ್ಲಾ ಪಾಠದಿಂದ ಎಕ್ಸಾಂಪಲ್ಸ್ ಬಿಡಿಸಿ ಬಹಳ ಸಲಹೆ ಕೊಟ್ಟಿದ್ದಾರೆ. ಅದಕ್ಕೆ ನಾವೆಲ್ಲ 100ಕ್ಕೆ 100 ಪಡೆಯುವ ಮೂಲಕ ಈ ಗುರುಬಸವ ಶಾಲೆಗೆ ಧನ್ಯವಾದ ಹೇಳಕ್ ಇಷ್ಟಪಡ್ತೀನಿ. ಸುಭಾಷ್ ಗೌಡ್ ಪಾಟೀಲ್. ಎಷ್ಟು ಪರ್ಸೆಂಟೇಜ್ ಆಗಿದೆ? 87.36. ಗಣಿತದೊಳಗೆ ಎಷ್ಟು ತೊಗೊಂಡಿ? 100ಕ್ಕೆ 100. ಏನ್ ಅನ್ಸತ್ತು? ಖುಷಿ ಅನ್ಸ್ಲತ್ತರಿ ಸರ್ ಒಳಗೇನು ಖುಷಿ ಇದು ಸರಿಗೆ ನಾವು ಅಭಿನಂದನೆ ಸಲ್ಲಿಸ್ಬೇಕ್ರಿ. ಮೊದಲಾಗಿ ನಾವು 100ಕ್ಕೆ 100 ತಗೋಬೇಕಂದ್ರೆ ಅವರು ತುಂಬಾ ಶ್ರಮ ಪಟ್ಟಿದ್ದಾರೆ. ಇದು 2015 ಹಿಡಿದು 2024 ತನಕ ಎಷ್ಟು ಹಿಂದಿನ ಬ್ಯಾಕ್ ಕ್ವಶನ್ ಪೇಪರ್ ಬಿಡಿಸಿ ನಮಗೆ ತುಂಬಾ ಹೆಲ್ಪ್ ಮಾಡಿದ್ದಾರೆ. ಮತ್ತು ನಾವು ಶ್ರಮ ಪಟ್ಟಿದ್ದೇವೆ. ದಿನಾಲೂ ನಾವು ಮ್ಯಾಥ್ಸ್ಗೆ ಅಂತ 2 ಅವರ್ ಮೀಸಲು ಇಡುತ್ತಿದ್ದೇವೆ. ಸರ್ ಹೇಳ್ತಿದ್ರು ಮ್ಯಾಥ್ಸಿಗೆ ನಿದ್ದೆ ಬರುವಾಗ ಬಿಡಿಸಿದ್ರೆ ನೀವು ಒಟ್ಟ ನಿದ್ದೆ ಬರಲ್ಲ ಅಂತ. ಬೆಳಗ್ಗೆ ಎದ್ದು ನೀವು ಮುಂಜಾನೆ ಬೆಳಗ್ಗೆ ಸರ್ ವಿಜ್ಞಾನತ್ತು ಓದ್ರಿ ಅಂತ ಹೇಳ್ತಿದ್ರು. ಅವರು ಹೇಳ್ದಂಗೆ ನಾವು ಓದೋದ್ರಲ್ಲಿ ವಿಜ್ಞಾನ ಮತ್ತು ಸಮಾಜ ವಿಜ್ಞಾನ ಅವನು ಪೇಪರ್ ಭಾರಿ ಮಾರ್ಕಸ್ ಭಾರಿ ಬಂದವ. ಮತ್ತು ಮ್ಯಾಥ್ಸ್ 100ಕ್ಕೆ 100 ಆಗ್ಬೇಕಂದ್ರೆ ಮ್ಯಾಥ್ಸ್ ಸರ್ ಹೇಳ್ದಂಗೆ ನಾವು ಮಾಡಿದ್ದೇವೆ. ಅದರ ಸಲಿಂದ ನಾವು ಔಟ್ ತೊಳಕ್ಕೆ ಕಾರಣವಾಗಿದೆ. ಸುಮಿತ್ ಪವಾರ್. ನಾನು ಗುರುಬಸವ ಶಾಲೆಯಲ್ಲಿ ಕಲಿತಿದ್ದೇನೆ. ನನಗೆ ಮ್ಯಾಥ್ಸ್ 100